ನಮಸ್ಕಾರ. ಡಿಫೆನ್ಸ್ ದ್ರೋಣನ ಯೂಟ್ಯೂಬ್ ಚಾನೆಲ್ನಲ್ಲಿದ್ದೀರಾ? ನಮಸ್ಕಾರ. ದೊಡ್ಡ ಟೆಕ್ ಕಂಪನಿಗಳು ಸಿಲಿಕಾನ್ ವ್ಯಾಲಿಯಲ್ಲಿ ಹುಟ್ಟುತ್ತವೆ ಎಂದು ನಮಗೆ ಎಂದೂ ಹೇಳಲಾಗಿದೆ. ಆದರೆ ಇಂದು ನಾನು ಹೆಮ್ಮೆಯಿಂದ ಹೇಳಲು ಬಯಸುವ ಸಂಗತಿಯೇನೆಂದರೆ, ಕ್ಯಾಲಿಫೋರ್ನಿಯಾಗೆಲ್ಲ ತಮಿಳುನಾಡಿನ ಗ್ರಾಮಗಳಲ್ಲಿ ಹುಟ್ಟಿದ ಒಂದು ಕಂಪನಿ ಇಂದು ವಿಶ್ವದ 180ಕ್ಕೂ ಹೆಚ್ಚು ದೇಶಗಳನ್ನು ಡಿಜಿಟಲ್ ಆಗಿ ನಡೆಸುತ್ತಿದೆ. ಈ ಕಂಪನಿ ಝೋಹೋ. ಭಾರತದ ಪ್ರತಿಭೆಯ, ಭಾರತದ ಮೌಲ್ಯದ ಮತ್ತು ಭಾರತದ ಧೈರ್ಯದ ಚಿಹ್ನೆ. ಝೋಹೋ ಹೊಸ ಭಾರತದ ಪ್ರತಿಬಿಂಬ. ಒಂದು ಭಾರತ, ಅದು ಹೇಳುತ್ತದೆ, ನಾವು ನಮ್ಮ ಮಾರ್ಗವನ್ನು ನಾವೇ ನಿರ್ಮಿಸುತ್ತೇವೆ, ನಮ್ಮ ಜನರೊಡನೆ, ನಮ್ಮ ನೆಲದಲ್ಲಿ. ಇತರೆ ಕಂಪನಿಗಳು ಬಿಲಿಯನ್ಗಳ ವಿದೇಶಿ ಹೂಡಿಕೆಗೆ ಅವಲಂಬಿತವಾಗಿದ್ದರೂ ಝೋಹೋ ಹೆಮ್ಮೆಯಿಂದ ಸ್ವಾಧನದಿಂದ ಬೆಳೆಯಿತು. ಇತರೆ ಕಂಪನಿಗಳು ಗಗನಚುಂಬಿಗಳಿಗೆ ಹಂಬಲಿಸುತ್ತಿದ್ದಾಗ ಝೋಹೋ ಗ್ರಾಮಗಳಲ್ಲಿಯೇ ವಿಶ್ವಮಟ್ಟದ ತಂತ್ರಜ್ಞಾನವನ್ನು ನಿರ್ಮಿಸಿತು, ಗ್ರಾಮದ ಮಕ್ಕಳನ್ನು ವಿಶ್ವಮಟ್ಟದ ಇಂಜಿನಿಯರ್ಗಳಾಗಿ ಬೆಳೆಸಿತು. ಇಂದು ಝೋಹೋ ಅಪ್ಲಿಕೇಶನ್ಗಳನ್ನು ವಿಶ್ವದ 180 ದೇಶಗಳು ಬಳಸುತ್ತಿವೆ. ಇದು ಭಾರತದ ಬುದ್ಧಿಶಕ್ತಿ ವಿಶ್ವವನ್ನು ಮುನ್ನಡೆಸುತ್ತಿರುವುದಕ್ಕೆ ಸಾಕ್ಷಿ. ಝೋಹೋ ಎಂದರೆ ಒಂದೇ ಆ್ಯಪ್ ಅಲ್ಲ, ಇದು ಸಂಪೂರ್ಣ ಡಿಜಿಟಲ್ ಯೂನಿವರ್ಸ್. 55ಕ್ಕೂ ಹೆಚ್ಚು ಬಿಸ್ನೆಸ್ ಅಪ್ಲಿಕೇಶನ್ಗಳ ಸಂಗ್ರಹ. ಇಮೇಲ್ನಿಂದ ಅಕೌಂಟಿಂಗ್ವರೆಗೆ, ಸೇಲ್ಸ್ನಿಂದ HR ವರೆಗೆ, ಸಪೋರ್ಟ್ನಿಂದ IT ಮ್ಯಾನೇಜ್ಮೆಂಟ್ವರೆಗೆ ಒಂದು ಬಿಸ್ನೆಸ್ಗೆ ಬೇಕಾದ ಎಲ್ಲವೂ ಝೋಹೋ ನೀಡುತ್ತದೆ. ಝೋಹೋ ಕೇವಲ ಸಾಫ್ಟ್ವೇರ್ ಅಲ್ಲ, ಇದು ಒಂದು ಸಂದೇಶ. ಭಾರತದ ಪ್ರತಿಯೊಂದು ವಿದ್ಯಾರ್ಥಿಗೆ, ಉದ್ಯಮಿಗೆ, ಕನಸುಗಾರರಿಗೆ ವಿಶ್ವಮಟ್ಟದ ಆವಿಷ್ಕಾರ ನಮ್ಮ ಗ್ರಾಮಗಳಿಂದಲೇ ಹೊರಬರಬಹುದು ಅನ್ನುವ ಸಂದೇಶ. ಝೋಹೋ ಸಾವಿರಾರು ಉದ್ಯೋಗ ನೀಡುತ್ತದೆ, ಗ್ರಾಮಗಳಲ್ಲಿ ಕ್ಯಾಂಪಸ್ ಕಟ್ಟುತ್ತದೆ, ಶಿಕ್ಷಣಕ್ಕೆ ಹೂಡಿಕೆ ಮಾಡುತ್ತದೆ ಮತ್ತು ಭಾರತದ ಡೇಟಾವನ್ನು ಭಾರತದಲ್ಲೇ ಉಳಿಸುತ್ತದೆ. ಇದು ಆತ್ಮನಿರ್ಭರ್ ಭಾರತದ ಜೀವಂತ ಉದಾಹರಣೆ. ಸ್ನೇಹಿತರೆ, ಝೋಹೋ ಕೇವಲ ಮೇಡ್ ಇನ್ ಇಂಡಿಯಾ ಅಲ್ಲ, ಝೋಹೋ ಪ್ರೌಡ್ ಆಫ್ ಇಂಡಿಯಾ ಕೂಡ. ವಿಶ್ವ ಝೋಹೋ ಲಾಗಿನ್ ಮಾಡಿಕೊಂಡಾಗ ಅವರು ಭಾರತೀಯ ಹೊಸನಕ್ಕೆ ಲಾಗಿನ್ ಆಗುತ್ತಾರೆ, ಅವರು ಭಾರತೀಯ ಮೌಲ್ಯಗಳಿಗೆ ಲಾಗಿನ್ ಆಗುತ್ತಾರೆ, ಅವರು ಭಾರತೀಯ ಶಕ್ತಿಗೆ ಲಾಗಿನ್ ಆಗುತ್ತಾರೆ.